Hi dear students, my name is Dr. Sridhar H, Assistant Professor and Head of the Department of History, Mahajana First Grade College, ಮೈಸೂರು. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ಅಂತಿಮ ವರ್ಷದ BA ವಿಭಾಗದ 6ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಇತಿಹಾಸದ 8ನೇ ಪತ್ರಿಕೆಯ 5ನೇ ಘಟಕದ ಮತ್ತೊಂದು ಪಠ್ಯಕ್ರಮದ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಅದುವೇ ಕರ್ನಾಟಕದಲ್ಲಿ ಜರುಗಿದ ಏಕೀಕರಣ ಚಳುವಳಿ, ಅಂದರೆ ಕರ್ನಾಟಕದ ಏಕೀಕರಣ ಚಳುವಳಿ. ಇಡೀ ಭಾರತದ ಇತಿಹಾಸದಲ್ಲಿಯೇ ಕೇವಲ ಒಂದೇ ಒಂದು ರಾಜ್ಯ ಒಂದು ಹೋರಾಟದ ಮೂಲಕ 2 ಸಾಧನೆಗಳನ್ನು ಮಾಡಲಿಕ್ಕೆ ಹೊರಟಿತು ಅಂತ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅಥವಾ ಅಂದಿನ ಮೈಸೂರು ರಾಜ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದರೆ 19 ಮತ್ತು 20ನೇ ಶತಮಾನದ ಈ 2 ಶತಮಾನಗಳ ಅವಧಿನಲ್ಲಿ ಕನ್ನಡಿಗರು ಒಂದು ಕಡೆ ಸ್ವಾತಂತ್ರ್ಯದ ಉದ್ದೇಶಕ್ಕೋಸ್ಕರವೂ ಕೂಡ ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ ಅಟ್ ದ ಸೇಮ್ ಟೈಮ್ ನಮ್ಮ ಕರ್ನಾಟಕವನ್ನು ಏಕೀಕರಣ ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತಾರೆ. ಅಂದರೆ ಕನ್ನಡಿಗರ ಹೋರಾಟದ ಉದ್ದೇಶ ಏಕಕಾಲಕ್ಕೆ 2 ಕನಸುಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದಾಗಿತ್ತು, 2 ಗುರಿಗಳನ್ನು ಸಾಧಿಸ್ತಕ್ಕಂಥದ್ದಾಗಿತ್ತು. ಒಂದು ಸ್ವಾತಂತ್ರ್ಯದ ಗುರಿಯ ಸಾಧನೆ ಮತ್ತು ಇನ್ನೊಂದು ಕಡೆ ನಮ್ಮ ಕರ್ನಾಟಕವನ್ನು ಒಂದು ಅಖಂಡ ಏಕೀಕೃತ ರಾಜ್ಯವನ್ನಾಗಿ ಮಾಡ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, 1947 ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ನಿಜ. ಭಾರತದ ಸ್ವಾತಂತ್ರ್ಯ ನಂತರ ನಮ್ಮ ಸ್ವತಂತ್ರ ಭಾರತ ಅನೇಕ ರೀತಿಯಾದಂಥ ಗಂಭೀರವಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅದರಲ್ಲಿ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಅದರಲ್ಲಿ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಅದರಲ್ಲಿ ಆಹಾರದ ಕೊರತೆಯ ಸಮಸ್ಯೆ ಇರ್ಬೋದು, ಅದರಲ್ಲಿ ಜನಸಂಖ್ಯೆಯ ಸಮಸ್ಯೆ ಇರ್ಬೋದು, ಅದರಲ್ಲಿ ಗಡಿ ವಿವಾದ ಇರ್ಬೋದು. ಹೀಗೆ 10 ಹಲವು ಸಮಸ್ಯೆಗಳನ್ನು ಆ ಸಂದರ್ಭದಲ್ಲಿ ಸ್ವತಂತ್ರ ಭಾರತ ಎದುರಿಸಬೇಕಾಯಿತು. ಇಂಥ 10 ಸಮಸ್ಯೆಗಳಲ್ಲಿ ಮತ್ತೊಂದು ಪ್ರಮುಖವಾದಂಥ ದೊಡ್ಡ ಸವಾಲು ಯಾವುದಾಗಿತ್ತು ಅಂದರೆ ಸ್ವತಂತ್ರ ಭಾರತವನ್ನು ಒಂದು ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು, ಭಾರತವನ್ನು ಒಂದು ಸದೃಢವಾದಂಥ ಒಕ್ಕೂಟ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತು ಸ್ವತಂತ್ರ ಭಾರತವನ್ನು ಒಂದು ಅಖಂಡ ಏಕೀಕೃತ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು ಅಂದಿನ ಸರ್ಕಾರದ ಭಾರತ ಸರ್ಕಾರದ ಮುಂದಿನ ದೊಡ್ಡ ಸವಾಲಾಗಿತ್ತು. ಅಂತೂ ಇಂತೂ 1948-49 ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಅಂದಿನ ಭಾರತ ಸರ್ಕಾರದ ಮನವಿಯ ಮೇರೆಗೆ ಸರಿಸುಮಾರು 558 ದೇಶೀಯ ಸಂಸ್ಥಾನಗಳು ಸಹಮತವನ್ನು ತೋರಿಸಿ ಮುಕ್ತ ಮನಸ್ಸಿನಿಂದ ಬಂದು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡವು. ಇದರಿಂದ ಅದುವರೆಗೂ ಆ ಸಂಸ್ಥಾನಗಳಲ್ಲಿದ್ದಂಥ ಅರಸೊತ್ತಿಗೆ ಅಥವಾ ರಾಜಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಕೊನೆಯಾಯಿತು. ಆದರೆ ಉಳಿದಂಥ 4 ದೇಶೀಯ ಸಂಸ್ಥಾನಗಳು ಮಾತ್ರ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ, ನಿರಾಕರಿಸ್ತವೆ. ಆ 4 ದೇಶೀಯ ಸಂಸ್ಥಾನಗಳೇ ಒಂದು ಜಮ್ಮು ಕಾಶ್ಮೀರ, 2ನೇದು ಜುನಾಗಢ, 3ನೇದು ಹೈದರಾಬಾದ್, 4ನೇದು ತಿರುವಾಂಕೂರು. ಅಂದಿನ ಸಂದರ್ಭದಲ್ಲಿ ಸ್ವತಂತ್ರ ಭಾರತದ ಉಪ ಪ್ರಧಾನಿಗಳು, ಗೃಹ ಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳಾದಂಥ ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದೇ ಖ್ಯಾತರಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಎದೆಗಾರಿಕೆಯಿಂದ, ಅವರ ಒಂದು ದಿಟ್ಟತನದಿಂದ, ಸೈನಿಕ ಕಾರ್ಯಾಚರಣೆಯ ಮೂಲಕವೇ ಈ 4 ದೇಶೀಯ ಸಂಸ್ಥಾನಗಳನ್ನು ಅಂತಿಮವಾಗಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ಬೇಕಾಯಿತು. ಈ ಒಂದು 4 ದೇಶೀಯ ಸಂಸ್ಥಾನಗಳ ಸೇರ್ಪಡೆಯಿಂದ ನಮ್ಮ ಭಾರತ 1950 ಜನವರಿ 26ನೇ ತಾರೀಕಿನಂದು ಅಧಿಕೃತವಾಗಿ ಭಾರತವನ್ನು ಒಂದು ಗಣರಾಜ್ಯ ರಾಷ್ಟ್ರ, ಏಕೀಕೃತ ರಾಷ್ಟ್ರ ಅಂತ ಘೋಷಣೆ ಮಾಡಲಿಕ್ಕೆ ಸಾಧ್ಯವಾಯಿತು. ಮತ್ತು ಅದೇ ಜನವರಿ 26ನೇ ತಾರೀಕು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ನೂತನ ಸಂವಿಧಾನವನ್ನು ಕೂಡ ಅಧಿಕೃತವಾಗಿ ಅಂಗೀಕಾರ ಮಾಡಿಕೊಂಡ್ವಿ, ಅದನ್ನು ಅಳವಡಿಸ್ಕೊಂಡ್ವಿ.
ಈ ಸಂದರ್ಭದಲ್ಲಿ ನಾವು ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಹೈದರಾಬಾದ್ ಸಂಸ್ಥಾನವನ್ನು ಯಾವಾಗ ಭಾರತದ ಒಕ್ಕೂಟಕ್ಕೆ ಭಾರತ ಸರ್ಕಾರ ಸೇರಿಸ್ಕೊಳ್ತು, ಅದನ್ನು ಸೇರಿಸಿಕೊಂಡ ತದನಂತರದ ಕೆಲವೇ ವರ್ಷಗಳಲ್ಲಿ ಸ್ವತಂತ್ರ ಆಂಧ್ರ ರಾಜ್ಯವನ್ನು ಕಲ್ಪಿಸ್ಕೊಡ್ಬೇಕು, ಏಕೀಕೃತ ಸ್ವತಂತ್ರವಾದಂಥ ಆಂಧ್ರ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಂದು ತೆಲುಗು ಭಾಷೆಯನ್ನು ಮಾತನಾಡ್ತಕ್ಕಂಥ ಬಹುಸಂಖ್ಯಾತ ತೆಲುಗು ಭಾಷಿಕರು ಈ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ದಂಥ ಇನ್ಕ್ಲೂಡಿಂಗ್ ಇವತ್ತಿನ ತೆಲಂಗಾಣ ಮತ್ತು ಆಂಧ್ರದ ಭಾಗಗಳ ಎಲ್ಲ ಬಹುಸಂಖ್ಯಾತ ತೆಲುಗು ಭಾಷೆನ ಮಾತನಾಡ್ತಕ್ಕಂಥ ಜನಾಂಗದವರು ಭಾರತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕೀಕೃತ ಮತ್ತು ಸ್ವತಂತ್ರ ಆಂಧ್ರ ರಾಜ್ಯದ ನಿರ್ಮಾಣದ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಅಲ್ಲಿನ ಪ್ರಮುಖ ಹೋರಾಟಗಾರನಾದಂಥ ಪೊಟ್ಟಿ ಶ್ರೀರಾಮುಲು ಅನ್ನುವಂಥ ವ್ಯಕ್ತಿ. ಈ ಪೊಟ್ಟಿ ಶ್ರೀರಾಮುಲು ಅನ್ನುವಂಥ ಒಬ್ಬ ನಾಯಕ ಸ್ವತಂತ್ರ ಆಂಧ್ರ ರಾಜ್ಯದ ಒಂದು ನಿರ್ಮಾಣಕ್ಕೆ ಒಂದು ಸುದೀರ್ಘವಾದಂಥ ಹೋರಾಟವನ್ನು ಮಾಡುವ ಮೂಲಕ ಸರಿಸುಮಾರು ಒಂದು 58 ದಿನಗಳ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭ ಮಾಡ್ತಾರೆ. ಅವರ ಆ ಒಂದು ಹೋರಾಟಕ್ಕೆ ಬಹುಸಂಖ್ಯಾತ ತೆಲುಗು ಭಾಷಿಕರ ಸಂಪೂರ್ಣವಾದಂಥ ಒಂದು ಬೆಂಬಲ ಮತ್ತು ಸಹಕಾರವೂ ಕೂಡ ಇತ್ತು. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ಸ್ವತಂತ್ರವಾದ ಒಂದು ಆಂಧ್ರ ರಾಜ್ಯವನ್ನು ರಚನೆ ಮಾಡಲೇಬೇಕು ಅಂತ ಪೊಟ್ಟಿ ಶ್ರೀರಾಮುಲು ತಮ್ಮ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದರು. ಅದನ್ನು ಅವರು ತಮ್ಮ ಆಸೆ ಈಡೇರುವವರೆಗೂ ಕೂಡ ನಾನು ಹಿಂತೆಗೊಳ್ಳಲ್ಲ ಅಂತ ಹಠವನ್ನು ಕೂಡ ಮಾಡಿದರು. ಇಂಥ ಒಂದು ಸಂದರ್ಭದಲ್ಲಿಯೇ 58 ದಿನಗಳ ಸುದೀರ್ಘ ಅಮರಣಾಂತ ಉಪವಾಸ ಸತ್ಯಾಗ್ರಹದ ತದನಂತರ ಅವರು ನಿಧನವನ್ನು ಹೊಂತಾರೆ 1952ರ ಕೊನೆಯ ಹೊತ್ತಿಗೆ. ಪೊಟ್ಟಿ ಶ್ರೀರಾಮುಲು ಯಾವಾಗ ಈ ಒಂದು ಸ್ವತಂತ್ರ ಆಂಧ್ರ ರಾಜ್ಯದ ನಿರ್ಮಾಣದ ಹೋರಾಟದಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಅವರು ನಿಧನವನ್ನು ಹೊಂದಿದ್ರು, ಇದರಿಂದ ಆಂಧ್ರ ಭಾಗದಲ್ಲಿ ಅಥವಾ ಹೈದರಾಬಾದ್ ಸಂಸ್ಥಾನದಲ್ಲಿ ದೊಡ್ಡ ಮಟ್ಟದ ಹೋರಾಟ, ದೊಡ್ಡ ಮಟ್ಟದ ದಂಗೆಗಳು, ಪ್ರತಿಭಟನೆಗಳು ಅಂದಿನ ಭಾರತ ಸರ್ಕಾರದ ವಿರುದ್ಧ ಆರಂಭ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ 1953ರಲ್ಲಿ ಭಾರತ ಸರ್ಕಾರ ಅನಿವಾರ್ಯವಾಗಿ ಈ ತೆಲುಗು ಭಾಷೆಯನ್ನು ಮಾತನಾಡ್ತಕ್ಕಂಥ ಬಹುಸಂಖ್ಯಾತ ಈ ತೆಲುಗು ಭಾಷಿಕರಿದ್ದಂಥ ಆ ಭಾಗವನ್ನು ಒಂದು ಸ್ವತಂತ್ರವಾದಂಥ ಆಂಧ್ರ ರಾಜ್ಯ ಅಂತ ಘೋಷಣೆ ಮಾಡುತ್ತೆ. ಒಂದು ಏಕೀಕೃತವಾದಂಥ ಆಂಧ್ರ ರಾಜ್ಯ 1953ರ ಹೊತ್ತಿಗೆ ಭಾರತ ಸರ್ಕಾರದ ಒಂದು ಅನುಮೋದನೆಯ ಮೇರೆಗೆ ಅಸ್ತಿತ್ವಕ್ಕೆ ಬಂತು. ಯಾವಾಗ 1953ರಲ್ಲಿ ಭಾರತ ಸರ್ಕಾರ ಒಂದು ಸ್ವತಂತ್ರ ಆಂಧ್ರ ರಾಜ್ಯದ ರಚನೆಗೆ ಅವಕಾಶವನ್ನು ಅನುಮತಿಯನ್ನು ಕೊಡ್ತೋ, ಇದರಿಂದ ಭಾರತದ ಬೇರೆ ಬೇರೆ ಸಂಸ್ಥಾನಗಳು ಕೂಡ ತಮ್ಮ ತಮ್ಮ ರಾಜ್ಯಗಳನ್ನು ಕೂಡ ಭಾಷೆಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿಕೊಡ್ಬೇಕು, ಏಕೀಕರಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒಕ್ಕೊರಲಿನ ಹೋರಾಟವನ್ನು ಆರಂಭ ಮಾಡ್ತವೆ. ಅದರಲ್ಲಿ ನಮ್ಮ ಮೈಸೂರು ರಾಜ್ಯವು ಕೂಡ ಈ ಹೋರಾಟದಿಂದ ಹೊರತಾಗಿರಲಿಲ್ಲ, ತನ್ನ ಹೋರಾಟವನ್ನು ಇಲ್ಲಿ ಆರಂಭವನ್ನು ಮಾಡುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಏಕೀಕರಣ ಅಂದರೆ ಏನು? ಸಾಮಾನ್ಯವಾಗಿ ಅದರ ಒಂದು ಮೂಲ ಅರ್ಥ, ಅದರ ಒಂದು ಪರಿಕಲ್ಪನೆಯನ್ನು ಭಾಳ ಸಂಕ್ಷಿಪ್ತವಾಗಿ, ಯಾವುದೋ ಅನಿವಾರ್ಯ ಕಾರಣಗಳಿಂದ ಒಂದು ರಾಜ್ಯ, ಒಂದು ಸಂಸ್ಥಾನ ಅಥವಾ ಒಂದು ರಾಷ್ಟ್ರದಿಂದ ಕೈಬಿಟ್ಟು ಹೋದಂಥ ಅಥವಾ ಚೆದುರಿ ಹೋದಂಥ ಕೆಲವು ಆ ಭಾಗಕ್ಕೆ ಸೇರಿದಂಥ ಮೂಲ ಪ್ರದೇಶಗಳನ್ನು ಮರಳಿ ಆ ಸಂಸ್ಥಾನಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಅಥವಾ ಆ ರಾಜ್ಯಕ್ಕೆ ಪುನಃ ಅವುಗಳನ್ನು ಸೇರ್ಪಡೆ ಮಾಡುವಂಥ ಒಂದು ಪ್ರಯತ್ನ, ಅಥವಾ ರಾಷ್ಟ್ರಕ್ಕೆ ಮತ್ತೆ ಆ ಕೈಬಿಟ್ಟು ಹೋದಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ಒಗ್ಗೂಡಿಸುವಂಥ ಒಂದು ಪ್ರಯತ್ನವೇ ಏಕೀಕರಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಕರ್ನಾಟಕದ ಅಥವಾ ಅಂದಿನ ಮೈಸೂರು ರಾಜ್ಯದ ಅನೇಕ ಜಿಲ್ಲೆಗಳು ಒಂದು 3-4 ನೆರೆಯ ಸಂಸ್ಥಾನಗಳಲ್ಲಿ ಚೆದರು ಹೋಗಿದ್ವು. ಫಾರ್ ಎಕ್ಸಾಂಪಲ್, ಒಂದು ಕಡೆ ಉತ್ತರ ಭಾಗದಲ್ಲಿ ನಾವು ನೋಡಿದಾಗ ಮುಂಬೈ ಕರ್ನಾಟಕಕ್ಕೆ ಕೆಲವು ಪ್ರದೇಶಗಳು ಚೆದರು ಹೋಗಿದ್ವು. ಅಂದರೆ ಬಾಂಬೆ ಪ್ರೆಸಿಡೆನ್ಸಿಗೆ ಕೆಲವು ಮೈಸೂರು ರಾಜ್ಯದ ಜಿಲ್ಲೆಗಳು ಸೇರಿಕೊಂಡಿದ್ವು.
ಇನ್ನೊಂದು ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿಗೆ ನಮ್ಮ ಮೈಸೂರು ರಾಜ್ಯದ ಕೆಲವು ಜಿಲ್ಲೆಗಳು ಸೇರಿಕೊಂಡಿದ್ವು. ಇನ್ನೊಂದು ಕಡೆ ಹೈದರಾಬಾದ್ ಸಂಸ್ಥಾನದ ಒಳಗೂ ಕೂಡ ನಮ್ಮ ಕೆಲವು ಜಿಲ್ಲೆಗಳು ಸೇರ್ಪಡೆಯಾಗಿದ್ವು. ಮತ್ತೊಂದು ಕಡೆ ಹಳೆಯ ಮೈಸೂರು ಸಂಸ್ಥಾನದಲ್ಲೂ ಕೂಡ 9 ಜಿಲ್ಲೆಗಳು ಅಸ್ತಿತ್ವದಲ್ಲಿದ್ವು. ಹೀಗೆ ನೆರೆಯ ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರೆಸಿಡೆನ್ಸಿ ಮತ್ತು ಹೈದರಾಬಾದ್ ಸಂಸ್ಥಾನಕ್ಕೆ ಸೇರ್ಪಡೆಯಾಗಿದ್ದಂಥ ನಮ್ಮ ಈ ಕರ್ನಾಟಕಕ್ಕೆ ಸೇರಬೇಕಾದಂಥ ಕೆಲವು ಜಿಲ್ಲೆಗಳನ್ನು ಮತ್ತೆ ನಮ್ಮ ಕರುನಾಡಿನ ಒಕ್ಕೂಟಕ್ಕೆ ಸೇರಿಸುವಂಥ ಒಂದು ಪ್ರಯತ್ನದ ಫಲವೇ ಈ ಏಕೀಕರಣ ಚಳುವಳಿ ಅಥವಾ ಏಕೀಕರಣ ಹೋರಾಟ. ನಮ್ಮ ಕರ್ನಾಟಕ ಏಕೀಕರಣ ಹೋರಾಟಕ್ಕೂ ಕೂಡ 19ನೇ ಶತಮಾನದಿಂದ ಹಿಡಿದು 1956ರವರೆಗೂ ಕೂಡ ಸರಿಸುಮಾರು ಒಂದು 150 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಕನಿಷ್ಠ ಒಂದು 100 ವರ್ಷಗಳ ಇತಿಹಾಸವಂತೂ ಕೂಡ ಈ ಒಂದು ಏಕೀಕರಣ ಹೋರಾಟಕ್ಕೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಗೆ ಹೇಗೆ ಕೆಲವು ಪ್ರಮುಖವಾದಂಥ ಅಂಶಗಳು, ಸನ್ನಿವೇಶಗಳು ಕಾರಣವಾದವು, ಅದೇ ಥರ ಇನ್ನೊಂದು ಕಡೆ ಕರ್ನಾಟಕದ ಏಕೀಕರಣ ಚಳುವಳಿಗೂ ಕೂಡ ಅನೇಕ ಅಂಶಗಳು ಪ್ರಮುಖವಾದಂಥ ಕಾರಣಗಳಾಗ್ತವೆ. ಅವುಗಳನ್ನು ನಾವು ಮೊದಲಿಗೆ ಬಹಳ ಸಂಕ್ಷಿಪ್ತವಾಗಿ ನೋಡೋದಾದರೆ ಪತ್ರಿಕೆಗಳ ಪಾತ್ರ. ನಾನು ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಹೇಳಬೇಕಾದ್ರೂ ಕೂಡ ಕೆಲವು ಪ್ರಮುಖವಾದಂಥ ಪತ್ರಿಕೆಗಳು ಕೂಡ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸಿದ್ವು. ಅಂದಿನ ಜನರಲ್ಲಿ ದೇಶಪ್ರೇಮ ಮತ್ತು ರಾಷ್ಟ್ರೀಯತೆ ಮತ್ತು ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಾತಂತ್ರ್ಯ ಇವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ವು ಅಂತ ಹೇಳ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಏಕೀಕರಣದ ಚಳುವಳಿಗೆ ಕೆಲವು ಪತ್ರಿಕೆಗಳು ಕೂಡ ಪ್ರೇರಣೆಯನ್ನು ನೀಡ್ತವೆ. ಅಂಥ ಕೆಲವು ಪತ್ರಿಕೆಗಳಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಮೊದಲನೇದಾಗಿ ಸಂಯುಕ್ತ ಕರ್ನಾಟಕ ಅನ್ನುವಂಥ ಪತ್ರಿಕೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಸಂಯುಕ್ತ ಕರ್ನಾಟಕ ಅನ್ನುವಂಥ ಒಂದು ಪತ್ರಿಕೆ ಏನಿದೆ ಅದು ಇವತ್ತಿನ ದಿನಮಾನಗಳಲ್ಲಿ ಬಹಳ ಕಡಿಮೆ ಮಟ್ಟದ ಒಂದು ಪ್ರಕಟಣೆಗಳನ್ನು ಹೊಂದಿರ್ಬೋದು. ಆದರೆ ಅವತ್ತು ಬಹಳ ಪ್ರಸಿದ್ಧವಾದಂಥ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ. ಎರಡನೇದಾಗಿ ವಿಶಾಲ ಕರ್ನಾಟಕ ಅನ್ನುವಂಥ ಪತ್ರಿಕೆ ಇರ್ಬೋದು, ಕರ್ನಾಟಕ ವೃತ್ತಾಂತ ಅನ್ನುವಂಥ ಪತ್ರಿಕೆ ಇರ್ಬೋದು, ಕರ್ಮವೀರ ಅನ್ನುವಂಥ ಪತ್ರಿಕೆ ಇರ್ಬೋದು, ವಾಗ್ಭೂಷಣ ಅನ್ನುವಂಥ ಪತ್ರಿಕೆ ಇರ್ಬೋದು, ಧನುರ್ಧಾರಿ ಅನ್ನುವಂಥ ಪತ್ರಿಕೆ ಇರ್ಬೋದು. ಹೀಗೆ 10 ಹಲವು ಪತ್ರಿಕೆಗಳು ಕರ್ನಾಟಕದ ಏಕೀಕರಣ ಚಳುವಳಿಗೆ ಜನರನ್ನು ಮಾನಸಿಕವಾಗಿ ಸನ್ನದ್ಧರಾಗುವಂತೆ ಮಾಡುವ ಮೂಲಕ ಅವರು ಈ ಏಕೀಕರಣದ ವಿಚಾರದಲ್ಲಿ ಜಾಗೃತರಾಗುವಂತೆ ಮಾಡ್ತವೆ. ಇನ್ನೊಂದು ಕಡೆ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಗತ ವೈಭವ, ನಮ್ಮ ಕರ್ನಾಟಕದ ಚರಿತ್ರೆ, ಸಂಸ್ಕೃತಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆ ಇವುಗಳನ್ನು ನಮ್ಮ ಕನ್ನಡಿಗರಿಗೆ ಕಟ್ಟಿಕೊಡುವಂಥ ಅದ್ಭುತವಾದಂಥ ಕೆಲವು ಕೃತಿಗಳು ಕೂಡ ರಚನೆಯಾಗಿ ಹೊರಬರ್ತವೆ. ಅವುಗಳಲ್ಲಿ ಆಲೂರು ವೆಂಕಟರಾಯ ಅವರು ರಚನೆ ಮಾಡಿದಂಥ ಕರ್ನಾಟಕ ಗತವೈಭವ ಅನ್ನುವಂಥ ಒಂದು ಕೃತಿ. ಈ ಕರ್ನಾಟಕ ಗತವೈಭವ ಅನ್ನುವಂಥ ಒಂದು ಕೃತಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದಲ್ಲಿ ನಮ್ಮ ಕರುನಾಡನ್ನು ವೈಭವದಿಂದ ಆಳ್ವಿಕೆ ಮಾಡಿದಂಥ ಅನೇಕ ಸಾಮ್ರಾಜ್ಯಗಳ ಬಗ್ಗೆ ಅತ್ಯದ್ಭುತವಾದಂಥ ಒಂದು ಮಾಹಿತಿಯನ್ನು ಈ ಒಂದು ಕೃತಿ ಕಟ್ಟಿಕೊಡುತ್ತೆ. ಅದು ವೈಭವದಿಂದ ಆಡಳಿತ ಮಾಡಿದಂಥ ಹೊಯ್ಸಳ ಸಾಮ್ರಾಜ್ಯ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಮೈಸೂರು ಅರಸರ ಆಡಳಿತ ಇರ್ಬೋದು, ಕರುನಾಡಿನ ಮೊದಲ ಮನೆತನವಾಗಿರ್ತಕ್ಕಂಥ ಕದಂಬರನ್ನು ಕುರಿತಿರ್ಬೋದು, ಚಾಳುಕ್ಯರನ್ನು ಕುರಿತಿರ್ಬೋದು. ಹೀಗೆ 10 ಹಲವು ನಮ್ಮ ಪ್ರಾಚೀನ ಕರ್ನಾಟಕವನ್ನು ಆಳಿದಂಥ ವೈಭವದ ಸಮೃದ್ಧಿಯ ಸಾಮ್ರಾಜ್ಯಗಳ ಆಡಳಿತವನ್ನು ಈ ಒಂದು ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ಕಟ್ಟಿಕೊಡ್ತಾರೆ. ಈ ಒಂದು ಕೃತಿಯು ಕೂಡ ಈ ಒಂದು ಏಕೀಕರಣ ಚಳುವಳಿಗೆ ಪ್ರೇರಣೆ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಕೇವಲ ಅದೊಂದೇ ಅಲ್ಲ, ಇಂಥ ಅನೇಕ ಕೃತಿಗಳು ಈ ಒಂದು ಏಕೀಕರಣ ಚಳುವಳಿಗೆ ನಾಂದಿಯನ್ನು ಆಡ್ತವೆ. ಇದ್ರ ಜೊತೆಗೆ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಅನೇಕ ನಾಡಗೀತೆಗಳು, ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕೂಡ ದೇಶ ಪ್ರೇಮವನ್ನು, ರಾಷ್ಟ್ರೀಯತೆಯನ್ನು ತುಂಬಬಲ್ಲಂಥ ಗೀತೆಗಳು ಕೂಡ ನಮಗೆ ಬಹಳ ಪ್ರಮುಖವಾಗಿ ಈ ಏಕೀಕರಣ ಚಳುವಳಿ ಮುಂದೆ ಸಾಗಲಿಕ್ಕೆ ಕಾರಣವಾಗ್ತವೆ.
ಅವುಗಳಲ್ಲಿ ಫಾರ್ ಎಕ್ಸಾಂಪಲ್ಲು ಹುಯಿಲಗೋಳ ನಾರಾಯಣ ರಾಯರು ಬರೆದಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಒಂದು ನಾಡಗೀತೆಯಿಂದ ಹಿಡಿದು ಕುವೆಂಪು ಅವರು ರಚನೆ ಮಾಡಿದಂಥ ಜಯ ಭಾರತ ಜನನಿಯ ತನುಜಾತೆ ಅನ್ನುವಂಥ ಒಂದು ನಾಡಗೀತೆಯಿಂದ ಹಿಡಿದು ಇನ್ನೊಂದು ಕಡೆ ಬಿ ಎಂ ಶ್ರೀಕಂಠಯ್ಯನವರು ಬರೆದಂಥ ಏರಿಸು ಹಾರಿಸು ಕನ್ನಡ ಬಾವುಟ ಅನ್ನುವಂಥ ಒಂದು ನಾಡಗೀತೆಯಿಂದ ಹಿಡಿದು ಮತ್ತೊಂದು ಕಡೆ ಶಾಂತಕವಿ ಬರೆದಂಥ ರಕ್ಷಿಸು ಕರ್ನಾಟಕ ದೇವಿ ಅನ್ನುವಂಥ ಹೀಗೆ 10 ಹಲವು ನಾಡಗೀತೆಗಳು ಕೂಡ ಅನೇಕ ಖ್ಯಾತ ಕವಿಗಳಿಂದ ರಚನೆಯಾಗಿ ಈ ನಾಡಗೀತೆಗಳು ಕೂಡ ಕನ್ನಡಿಗರನ್ನು ಒಗ್ಗೂಡಿಸಿ ಅವರಲ್ಲಿ ಒಂದು ಏಕತೆಯನ್ನು ಮೂಡಿಸಿ ಅಖಂಡ ಏಕೀಕೃತ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಿದ್ವು ಅಂತ ಹೇಳಿದರೆ ತಪ್ಪಾಗಲಾರದು. ಇದ್ರ ಜೊತೆಗೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸ್ತವೆ. ಈ ಅನೇಕ ಸಂಘ ಸಂಸ್ಥೆಗಳಲ್ಲಿ ಫಾರ್ ಎಕ್ಸಾಂಪಲ್ ಗಂಗಾಧರರಾವ್ ದೇಶಪಾಂಡೆ ಅವರು 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಮಾಡಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇರಬಹುದು. ಎರಡನೇದಾಗಿ 1916ರಲ್ಲಿ ಆಲೂರು ವೆಂಕಟರಾಯ ಮತ್ತು ಕಡಪ ರಾಘವೇಂದ್ರ ರಾಯರು ಸೇರಿ ಕಟ್ಟಿದಂಥ ಕರ್ನಾಟಕ ಸಭಾ ಅನ್ನುವಂಥ ಒಂದು ಸಂಘ ಇರ್ಬೋದು. ಆಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇರ್ಬೋದು. ಅದಾದಮೇಲೆ ಕರ್ನಾಟಕ ಏಕೀಕರಣ ಸಂಘ, ಅದರಲ್ಲೂ ವಿಶೇಷವಾಗಿ ಸಿದ್ದಪ್ಪ ಕಾಂಬಳೆ ಇವರ ನಾಯಕತ್ವದಲ್ಲಿ ಈ ಕರ್ನಾಟಕ ಏಕೀಕರಣ ಸಂಘದ ಮೂಲಕವೂ ಕೂಡ ಅಖಂಡ ಕರ್ನಾಟಕದ ಏಕೀಕರಣಕ್ಕಾಗಿ ಮುಂದಿನ ಅನೇಕ ದಶಕಗಳ ಕಾಲ ನಿರಂತರವಾಗಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ, ಅಂದರೆ ಮುಂಬೈ ಕರ್ನಾಟಕ, ಈ ಕಡೆ ಹೈದರಾಬಾದ್ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಹೋರಾಟಗಳು ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ನಾವು ಅಂಶವನ್ನು ಗಮನಿಸಬೇಕಾಗುತ್ತೆ. ಈ ಎಲ್ಲ ಏನು ನಾನು ಸಂಘ ಸಂಸ್ಥೆಗಳು ಅಂತ ಹೇಳಿದೆ, ಇವುಗಳ ಜೊತೆಗೆ ಕರ್ನಾಟಕ ಏಕೀಕರಣ ಸಮಿತಿಯು ಕೂಡ ಒಂದು ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸುತ್ತೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ನಾಲ್ವಡಿಯವರ ಒಂದು ಪ್ರೇರಣೆಯಿಂದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸ್ಥಾಪನೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅನೇಕ ಸಾಹಿತ್ಯ ಕೃತಿಗಳನ್ನು ಹೊರತರುವ ಮೂಲಕ ಕನ್ನಡಿಗರಲ್ಲಿ ಏಕೀಕರಣದ ಒಂದು ಜಾಗೃತಿಯನ್ನು ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಸುತ್ತೆ. ಹೀಗೆ ಮೇಲ್ಕಂಡಂಥ 10 ಹಲವು ಕಾರಣಗಳ ಹಿನ್ನೆಲೆಯಲ್ಲಿ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳು ಚುರುಕುಗೊಂಡಂತೆ ಆ ಹೋರಾಟದ ಜೊತೆಯಲ್ಲಿಯೇ ಇನ್ನೊಂದು ಮಗ್ಗುಲಲ್ಲಿ ಏಕೀಕರಣದ ಹೋರಾಟವು ಕೂಡ ಸದ್ದಿಲ್ಲದೆ ತನ್ನ ಒಂದು ಗುರಿಯನ್ನು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಡೀತಾ ಬಂತು. ಅದರ ಪರಿಣಾಮ ನಿಮ್ಗೆ ಗೊತ್ತಿದೆ, 1956ರಲ್ಲಿ ನಾವು ಅಂತಿಮವಾಗಿ ಕರ್ನಾಟಕವನ್ನು ಅಥವಾ ಮೈಸೂರು ರಾಜ್ಯವನ್ನು ಏಕೀಕರಣ ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದ್ದು. ಇನ್ನೊಂದು ಕಡೆ ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ 1924ರಲ್ಲಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದಲ್ಲಿ ನಡೆದಾಗ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಭಾಷೆಯ ಆಧಾರದ ಮೇಲೆ ಏಕೀಕೃತ ಒಂದು ಕರ್ನಾಟಕ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಕೂಡ ನನ್ನ ಆಶಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಮಹಾತ್ಮ ಗಾಂಧೀಜಿಯವರು ಕೂಡ ಅಖಂಡ ಏಕೀಕೃತ ಕರ್ನಾಟಕ ಅನ್ನುವಂಥ ಒಂದು ನಾಡನ್ನು ನೋಡಲು ಅವರು ಬಯಸಿದರು. ಬಹುಸಂಖ್ಯಾತ ಕನ್ನಡ ಭಾಷೆನ ಮಾತನಾಡ್ತಕ್ಕಂಥ ಏನು ಕನ್ನಡಿಗರಿರುವಂಥ ಈ ಭಾಗಗಳೇನಿದೆ, ಇವುಗಳೆಲ್ಲವೂ ಕೂಡ ಒಟ್ಟಾಗಿ ಸೇರಿ ಭವಿಷ್ಯದಲ್ಲಿ ಒಂದು ಏಕೀಕೃತ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ದೂರದ ಆಲೋಚನೆಯನ್ನು, ದೃಷ್ಟಿಕೋನವನ್ನು ಗಾಂಧೀಜಿಯವರು ಕೂಡ ಇಟ್ಕೊಂಡು ಅದಕ್ಕೆ ಅವರು ಕೂಡ ಎಲ್ಲೋ ಒಂದು ಕಡೆ ತಮ್ಮದೇ ಆದಂಥ ಒಂದು ಬೆಂಬಲವನ್ನು ಪರೋಕ್ಷವಾಗಿ ನೀಡ್ತಾರೆ. ಅದಾದಮೇಲೆ 1928ರಲ್ಲಿ ಒಂದು ಐತಿಹಾಸಿಕವಾದಂಥ ವರದಿ ಬ್ರಿಟಿಷ್ ಸರ್ಕಾರದ ಮುಂದೆ ಭಾರತೀಯರಿಂದ ಮಂಡಿಸಲ್ಪಡುತ್ತೆ. ಅದನ್ನು ನಾವು ನೆಹರು ವರದಿ ಅಂತ ಕರಿತೀವಿ. ಐತಿಹಾಸಿಕ ನೆಹರು ವರದಿ, ಅಥವಾ ಅದನ್ನು ನಾವು ಹಿಸ್ಟಾರಿಕಲ್ ಫೇಮಸ್ ನೆಹರು ರಿಪೋರ್ಟ್ ಅಂತ ಕರಿತೀವಿ. ನೆಹರೂರವರ ವರದಿಯಲ್ಲಿಯೂ ಕೂಡ ಭಾಷೆಯ ಆಧಾರದ ಮೇಲೆ
ಕರ್ನಾಟಕವನ್ನು ಏಕೀಕರಣ ಮಾಡಬಹುದು ಅನ್ನುವಂಥ ಒಂದು ಶಿಫಾರಸು ಕೂಡ ಅಲ್ಲಿ ಬರುತ್ತೆ. ಅದು ಬ್ರಿಟಿಷ್ ಸರ್ಕಾರಕ್ಕೆ. ಅಂದರೆ ಎಲ್ಲೋ ಒಂದು ಕಡೆ ಅನೇಕ ರಾಷ್ಟ್ರೀಯ ಮೇರು ನಾಯಕರು ಕೂಡ ವೈಯಕ್ತಿಕವಾಗಿ ಕರ್ನಾಟಕ ಏಕೀಕರಣವನ್ನು ಬೆಂಬಲಿಸಿದರು. ಮತ್ತು ನೆಹರೂರವರು ಕೂಡ ತಮ್ಮ ವರದಿಯಲ್ಲಿ ಈ ಒಂದು ಕರ್ನಾಟಕ ಏಕೀಕರಣದ ಪ್ರಸ್ತಾಪವನ್ನು ಕೂಡ ಮಾಡಿ ಭಾಷೆಯ ಆಧಾರದ ಮೇಲೆ ಅದನ್ನು ಮಾಡಬಹುದು ಅನ್ನುವಂಥ ಒಂದು ಶಿಫಾರಸನ್ನು, ಒಂದು ಬೆಂಬಲವನ್ನು ಸೂಚಿಸಿದ್ರು ಅನ್ನೋದನ್ನು ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕೇವಲ ಒಬ್ಬರು ಯಾರೋ ಹೋರಾಟಗಾರರು, ಇಬ್ಬರು ಹೋರಾಟಗಾರರು ಹೋರಾಟವನ್ನು ಮಾಡಿದರು, ಅವರ ಪಾತ್ರ ಮಾತ್ರ ಇತ್ತು ಅಂತ ಇಲ್ಲಿ ಹೇಳಿದರೆ ತಪ್ಪಾಗುತ್ತೆ. ಸಮಸ್ತ ಕನ್ನಡಿಗರ ಹೋರಾಟದ ಮುಂದೆ ಮುಂದಾಳತ್ವವನ್ನು ವಹಿಸಿಕೊಂಡು ಅನೇಕ ನಾಯಕರುಗಳು ಈ ಏಕೀಕರಣ ಹೋರಾಟದಲ್ಲಿ ಬಹುಪಾಲು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಉದಾಹರಣೆಗೆ ಆಲೂರು ವೆಂಕಟರಾಯರಿರ್ಬೋದು, ಸಿದ್ದಪ್ಪ ಕಾಂಬಳೆ. ನಾನೀಗಾಗಲೇ ಹೇಳಿದೆ, ಕರ್ನಾಟಕ ಏಕೀಕರಣ ಸಮಿತಿಯ ಮೂಲಕ ಅಥವಾ ಸಂಘದ ಮೂಲಕ ಸಿದ್ದಪ್ಪ ಕಾಂಬಳೆಯವರು ಕೂಡ ಅತ್ಯಂತ ದೊಡ್ಡ ಪಾತ್ರವನ್ನು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ವಹಿಸಿದರು ಅಂತಂದು. ಇದ್ರ ಜೊತೆಗೆ ಗುಂಡ್ಲೆಪ್ಪ ಹಲ್ಲಿಕೇರಿ ಅಂತಕ್ಕಂಥವ್ರು ಇರ್ಬೋದು. ಅದರ ಜೊತೆಗೆ ಹನುಮಂತರಾವ್ ದೇಶಪಾಂಡೆ, ಅವ್ರನ್ನ HR ದೇಶಪಾಂಡೆ ಅಂತ ಹೇಳ್ತಾರೆ. ಹನುಮಂತರಾವ್ ದೇಶಪಾಂಡೆ ಅವರು ಕೂಡ ನಿರ್ಣಾಯಕವಾದಂಥ ಒಂದು ಪಾತ್ರವನ್ನು ವಹಿಸ್ತಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗರವರ ಪಾತ್ರ ಈ ಕರ್ನಾಟಕ ಏಕೀಕರಣ ಚಳುವಳಿಗೆ ಇತ್ತು. ಅದರ ಜೊತೆಗೆ ಕೆಂಗಲ್ ಹನುಮಂತಯ್ಯ, ಶ್ರೀನಿವಾಸರಾವ್ ಮಂಗಳವಾಡೆ, ಕೆಂಗಲ್ ಹನುಮಂತಯ್ಯ, S ನಿಜಲಿಂಗಪ್ಪ. ಏಕೆಂದರೆ ನಿಮ್ಗೆ ಗೊತ್ತಿದೆ, S ನಿಜಲಿಂಗಪ್ಪನವರು 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಏಕೀಕರಣ ಆದಾಗ ಆ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದಂಥವರು. ಬಹುಶಃ ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕು. ಕಾರಣ ಈ ಹಿಂದಿನ ಅನೇಕ ದಶಕಗಳ ಕಾಲ ನಿರಂತರವಾಗಿ ಅವರು ಕೂಡ ಕರ್ನಾಟಕದ ಏಕೀಕರಣ ಹೋರಾಟದ ಮುಂದಾಳತ್ವವನ್ನು ಅಥವಾ ನಾಯಕತ್ವವನ್ನು ವಹಿಸ್ಕೊಂಡು ಹೋರಾಟವನ್ನು ಮಾಡಿದಂಥವರು. ಅದರ ಜೊತೆಗೆ ಅಂದಾನಪ್ಪ ದೊಡ್ಡಮೇಟಿ ಅಂತಕ್ಕಂಥ ಉತ್ತರ ಕರ್ನಾಟಕದ ಭಾಗದ ಒಬ್ಬ ನಾಯಕರು ಕೂಡ ಇಲ್ಲಿ ಅನುಪಮವಾದಂಥ ಕೊಡುಗೆಯನ್ನು ಈ ಒಂದು ಏಕೀಕರಣ ಚಳುವಳಿಗೆ ನೀಡಿದರು. ಇವರೆಲ್ಲರ ಒಂದು ಹೋರಾಟದ ಫಲವೇ ಮುಂದೆ ನಾವು ಯಶಸ್ವಿಯಾಗಿ ನಮ್ಮ ಮೈಸೂರು ರಾಜ್ಯವನ್ನು ಏಕೀಕರಣಗೊಳಿಸಲಿಕ್ಕೆ ಸಾಧ್ಯವಾಗಿದ್ದು. ಯಾವಾಗ ಕರ್ನಾಟಕವೂ ಸೇರಿದಂತೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಭಾಷೆಗಳ ಆಧಾರದ ಮೇಲೆ ಆಯಾ ರಾಜ್ಯಗಳನ್ನು ಏಕೀಕರಣ ಮಾಡಬೇಕು ಅನ್ನುವಂಥ ಹೋರಾಟಗಳು ಜೋರಾಯಿತು. ಆಗ ಭಾರತ ಸರ್ಕಾರ ಈ ಭಾರತದ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಅಥವಾ ಭಾರತದ ಪ್ರಾಂತ್ಯಗಳ ವಿಂಗಡಣೆಗೆ ಸಂಬಂಧಪಟ್ಟಂತೆ ಅಥವಾ ರಾಜ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಕೆಲವು ಸಮಿತಿಗಳನ್ನು ನೇಮಕ ಮಾಡುವಂಥ ಒಂದು ಒಂದು ಕೆಲಸಕ್ಕೆ ಕೈ ಹಾಕುತ್ತೆ. ಅದಕ್ಕೆ ಒಂದು ಚಾಲನೆಯನ್ನು ಕೊಡುತ್ತೆ. ಆ ಪ್ರಕಾರವಾಗಿ ಭಾರತ ಸರ್ಕಾರ 1948ರಲ್ಲಿ ಈ ರಾಜ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂಥ ಒಂದು ಜಟಿಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಇದಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಅಂತಂದು ಮೊಟ್ಟ ಮೊದಲ ಒಂದು ಸಮಿತಿಯನ್ನು ಧಾರ್ ಎಂಬುವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡುತ್ತೆ. ಅದನ್ನು ನಾವು ಧಾರ್ ಸಮಿತಿ ಅಂತ ಕರಿತೀವಿ. 1948ರಲ್ಲಿ ನೇಮಕವಾದಂಥ ಈ ಧಾರ್ ಸಮಿತಿ ತನ್ನ ವರದಿಯಲ್ಲಿ ಅದು ಈ ಏಕೀಕರಣ ಬೇಡ ಅಂತ ಹೇಳಲಿಲ್ಲ. ಅದೇನು ಹೇಳುತ್ತಂದರೆ, ಏಕೀಕರಣವನ್ನು ಮಾಡ್ಬೋದು, ಆದರೆ ಭಾಷೆಯ ಆಧಾರದ ಮೇಲೆ ಏಕೀಕರಣವನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಮೇಲೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಭಾಷೆಯ ಆಧಾರದ ಮೇಲೆ ಅಥವಾ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡುವುದು ಅಷ್ಟು ಸಮಂಜಸ ಅಲ್ಲ. ಏಕೆಂದರೆ ಇದು ರಾಷ್ಟ್ರದ ಏಕತೆ ಮತ್ತು ಭದ್ರತೆಯ ವಿಚಾರವಾಗಿ ಅಥವಾ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಲ್ಲಿ ಈ ಒಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡೋದು ಬೇಡ ಅಂತಂದು ತನ್ನ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯವನ್ನು ಈ ಧಾರ್ ಸಮಿತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಅದಾದಮೇಲೆ ಮತ್ತೆ 1949ರಲ್ಲಿ ಇದೇ ರಾಜ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಎರಡನೆಯ ಸಮಿತಿ ಅಥವಾ ಆಯೋಗ ರಚನೆಯಾಗುತ್ತೆ. ಅದರಲ್ಲಿ 3 ಜನ
ಪ್ರಮುಖ ಸದಸ್ಯರು ಇರ್ತಾರೆ. ಸೊ ಅದುವೇ JVP ಸಮಿತಿ ಅಂತ. 1949 ಈ JVP ಸಮಿತಿಯ 3 ಜನ ಸದಸ್ಯರೇ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ, ಮಹಾತ್ಮ ಗಾಂಧೀಜಿಯವರ ಅತ್ಯಂತ ನಿಕಟ ಶಿಷ್ಯ ಮತ್ತು ಹಿತೈಷಿ. ಈ 3 ಜನ ಸದಸ್ಯರ ಒಂದು ಆಯೋಗ ಅಥವಾ ಸಮಿತಿಯನ್ನೇ JVP ಸಮಿತಿ ಅಂತ ಕರೀತಾರೆ. ಈ JVP ಸಮಿತಿಯ ವರದಿಯಲ್ಲಿ ಎಲ್ಲೋ ಒಂದು ಕಡೆ ಭಾಷೆಯ ಆಧಾರದ ಮೇಲೇ ರಾಜ್ಯಗಳನ್ನು ಪುನರ್ ವಿಂಗಡಣೆ ಮಾಡುವಂಥ ಪ್ರಯತ್ನಕ್ಕೆ ಪುಷ್ಟಿ ಸಿಗುತ್ತೆ, ಅದಕ್ಕೆ ಒಪ್ಪಿಗೆನೂ ಕೂಡ ಸಿಗುತ್ತೆ, ಒಂದು ಶಿಫಾರಸು ಕೂಡ ಅದರಲ್ಲಿ ಸಿಗುತ್ತೆ. ಅದರ ಪರಿಣಾಮವಾಗಿಯೇ ಈಗಾಗಲೇ 1952 ಹೊತ್ತಲ್ಲಿ ತೆಲುಗು ಭಾಷೆನ ಮಾತನಾಡ್ತಕ್ಕಂಥ ಆ ಬಹುಸಂಖ್ಯಾತ ಆ ಭಾಷಿಕರು ಇರುವಂಥ ಪ್ರದೇಶಗಳನ್ನೇ ಒಗ್ಗೂಡಿಸಿ ಸ್ವತಂತ್ರ ಆಂಧ್ರ ರಾಜ್ಯದ ರಚನೆಯ ಹೋರಾಟವೂ ಕೂಡ ನಡೀತಾ ಇರುತ್ತೆ. ಪೊಟ್ಟಿ ಶ್ರೀರಾಮುಲು ನಿರಂತರ 58 ದಿನಗಳ ಅಮರಣಾಂತ ಉಪವಾಸ ಸತ್ಯಾಗ್ರಹದ ಮೂಲಕವೇ ಕೊನೆಯುಸಿರು ಎಳೆದು ಬಿಡ್ತಾರೆ. ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಆ JVP ವರದಿನಲ್ಲಿ ಕೇವಲ ಭಾಷೆಯ ಆಧಾರದ ಮೇಲೆ ಬಹುಸಂಖ್ಯಾತ ತೆಲುಗು ಭಾಷಿಕರು ವಾಸವಾಗಿರ್ತಕ್ಕಂಥ ಪ್ರದೇಶಗಳೆಲ್ಲವನ್ನೂ ಕೂಡ ಒಗ್ಗೂಡಿಸಿ 1953ರಲ್ಲಿ ಸ್ವತಂತ್ರ ಆಂಧ್ರ ರಾಜ್ಯದ ರಚನೆಗೆ ಒಪ್ಪಿಗೆ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಸ್ವತಂತ್ರ ಆಂಧ್ರ ರಾಜ್ಯದ ರಚನೆಗೆ ಕೊಟ್ಟಂಥ ಒಂದು ಅನುಮತಿ ಏನಿದೆ ಅದು ಬೇರೆ ರಾಜ್ಯಗಳಿಗೆ ಸಿಗೋದಿಲ್ಲ. ಅಂದರೆ ಬೇರೆ ರಾಜ್ಯಗಳು ಎಲ್ಲೋ ಒಂದು ಕಡೆ ಈ ಒಂದು ಸದಾವಕಾಶದಿಂದ ವಂಚಿತವಾಗ್ತವೆ. ಅದರಲ್ಲಿ ನಮ್ಮ ಮೈಸೂರು ರಾಜ್ಯವು ಕೂಡ ಒಂದು. ಅಂತಿಮವಾಗಿ ಯಾವಾಗ ಸ್ವತಂತ್ರವಾದ ಆಂಧ್ರ ರಾಜ್ಯ ರಚನೆಯಾಯಿತು, ತೆಲುಗು ಬಹುಸಂಖ್ಯಾತ ಭಾಷಿಕರ ಆಧಾರದ ಮೇಲೆ, ಆಗ ಕರ್ನಾಟಕದಲ್ಲೂ ಕೂಡ ಹೋರಾಟದ ಕಾವು ಮತ್ತಷ್ಟು ಜಾಸ್ತಿಯಾಗುತ್ತೆ. ಇದೇ ಸಂದರ್ಭದಲ್ಲಿ ಅಂದಾನಪ್ಪ ದೊಡ್ಡಮೇಟಿ ಅವರು ಈ ಬಾಂಬೆ ಶಾಸನ ಸಭೆಯ ಅಧ್ಯಕ್ಷರಾಗಿದ್ದರು. ಯಾವಾಗ JVP ಸಮಿತಿ ಕೇವಲ ಸ್ವತಂತ್ರ ಆಂಧ್ರ ರಾಜ್ಯದ ರಚನೆಗೆ ಮಾತ್ರ ಒಪ್ಪಿಗೆಯನ್ನು ಸಮ್ಮತಿಯನ್ನು ಸೂಚಿಸಿ ಮೈಸೂರು ರಾಜ್ಯದ ಏಕೀಕರಣದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಅನುಮತಿಯನ್ನು ಕೊಡದೇ ಇದ್ದಾಗ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಅದಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು, ಅವರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಅವರು ಕೂಡ ಸುದೀರ್ಘವಾದಂಥ ಅಮರಣಾಂತ ಉಪವಾಸ ಸತ್ಯಾಗ್ರಹದ ಮೂಲಕ ಹೋರಾಟಕ್ಕೆ ಇಳಿತಾರೆ. ಈ ಎಲ್ಲ ಹೋರಾಟಗಳ ಒಂದು ಅಂತಿಮ ಒಂದು ಸಣ್ಣ ಒಂದು ಆಶಯ ಏನು ಕಂಡು ಬಂತು ಅಂದರೆ 1953ರಲ್ಲಿ ಭಾರತ ಸರ್ಕಾರ ಕೊನೆಗೆ ಹೀಗೆ ನಾವು ಸುಮ್ಮನೆ ಇದ್ದರೆ ಈ ಹೋರಾಟಗಳು ಇವತ್ತು ಮೈಸೂರು, ನಾಳೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮುಂದುವರೆದು ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ದೊಡ್ಡ ಸವಾಲಾಗ್ಬೋದು, ಸಮಸ್ಯೆ ಆಗ್ಬೋದು ಅಂತ ಮನಗಂಡು ಬಿಟ್ಟು ತತ್ಕ್ಷಣವೇ ಭಾರತ ಸರ್ಕಾರ 1953ರಲ್ಲಿ ಒಂದು ಐತಿಹಾಸಿಕ ಆಯೋಗವನ್ನು ನೇಮಕ ಮಾಡುತ್ತೆ. ಏನಾದರೂ ಮಾಡಿ ಈ ರಾಜ್ಯಗಳ ಪುನರ್ವಿಂಗಡಣೆಯ ಕಗ್ಗಂಟನ್ನು ಬಿಡಿಸಲೇಬೇಕು ಅಂತ. ಈ ಆಯೋಗದ ಹೆಸರೇ ಫಜಲ್ ಅಲಿ ಆಯೋಗ ಅಂತ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಫಜಲ್ ಅಲಿ ಇದಕ್ಕೆ ಅಧ್ಯಕ್ಷರಾಗಿದ್ದರೆ ಇದರಲ್ಲಿ KM ಪಣಿಕರ್ ಮತ್ತು HN ಕುಂಜ್ರು. KM ಪಣಿಕರ್ ಬೇಸಿಕಲಿ ಹಿ ವಾಸ್ ಒನ್ ಆಫ್ ದ ಫೇಮಸ್ ಹಿಸ್ಟೋರಿಯನ್, ಒಬ್ಬ ಪ್ರಸಿದ್ಧ ಇತಿಹಾಸಕಾರರು. ಸೊ ಅವರು ಮತ್ತು HN ಕುಂಜ್ರು ಈ ಆಯೋಗದಲ್ಲಿ ಸದಸ್ಯರಾಗಿದ್ದರು. ಸರಿಸುಮಾರು 2 ರಿಂದ 2.5 ವರ್ಷಗಳ ಕಾಲ ಈ ಫಜಲ್ ಅಲಿ ಆಯೋಗ ದೇಶದಾದ್ಯಂತ ಸುದೀರ್ಘವಾದಂಥ ಸಂಚಾರವನ್ನು ಮಾಡುತ್ತೆ, ಜನರನ್ನು ಭೇಟಿ ಮಾಡುತ್ತೆ, ಜನರ ಅಭಿಪ್ರಾಯಗಳನ್ನು ಕಲೆ ಹಾಕುತ್ತೆ, ಜನರಿಂದ ಬಂದಂಥ ಮನವಿ ಪತ್ರಗಳನ್ನು ಸ್ವೀಕಾರ ಮಾಡುತ್ತೆ. ಸೊ ಹೀಗೆ ಹಲವು ಆಯಾಮಗಳಲ್ಲಿ ಭಾರತದ ರಾಜ್ಯಗಳನ್ನು ಹೇಗೆ ಪುನರ್ವಿಂಗಡಣೆ ಮಾಡ್ಬೋದು ಅನ್ನುವಂಥ ಒಂದು ಫೀಡ್ಬ್ಯಾಕನ್ನು, ಅಂತಂದರೆ ಜನರಿಂದ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡುತ್ತೆ. ಸರಿಸುಮಾರು 2 ವರ್ಷಗಳಿಗೂ ಹೆಚ್ಚು ಕಾಲಾವಕಾಶವನ್ನು ತಗೊಂಡು. ಆ ಥರ ಮಾಡಿಕೊಳ್ಳಿಲ್ಲ ಫಜಲ್ ಅಲಿ ಆಯೋಗ. ಹೆಚ್ಚು ಕಡಿಮೆ 2 ವರ್ಷಕ್ಕಿಂತಲೂ ಹೆಚ್ಚು, 2 ವರ್ಷ 4-5 ತಿಂಗಳು ಅದು ಈ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ತೆಗೆದುಕೊಂಡಂಥ ಕಾಲಾವಕಾಶ. ಅಂತಿಮವಾಗಿ ಈ ಫಜಲ್ ಅಲಿ ಆಯೋಗ 1955ರಲ್ಲಿ ತನ್ನ ಒಂದು
ಸಮಗ್ರವಾದಂಥ ವರದಿಯನ್ನು ಭಾರತ ಸರ್ಕಾರಕ್ಕೆ ಸಲ್ಲಿಸುತ್ತೆ. 1955ರಲ್ಲಿ ಈ ಫಜಲ್ ಅಲಿ ಆಯೋಗ ಏನು ಒಂದು ಈ ಭಾರತದ ರಾಜ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂಥ ಒಂದು ಸಮಗ್ರವಾದಂಥ ವರದಿಯನ್ನು ಅದು ಭಾರತ ಸರ್ಕಾರದ ಮುಂದೆ ಮಂಡಿಸುತ್ತೆ. ಕೊನೆಗೆ ಆ ವರದಿಯಲ್ಲಿ ಅದು ಏನನ್ನು ಹೇಳಿರುತ್ತೆ ಅಂತಂದರೆ, ಭಾಷೆಗಳ ಆಧಾರದ ಮೇಲೆಯೇ ಭಾರತದಲ್ಲಿರುವಂಥ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಬಹುದು ಅನ್ನುವಂಥ ಶಿಫಾರಸನ್ನು ಕೊಡುತ್ತೆ. ಅಂದರೆ ಭಾರತದ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡಲಿಕ್ಕೆ ಒಂದು ಪ್ರಮುಖವಾದಂಥ ಒಂದು ಪೂರಕವಾದಂಥ ಅಂಶ ಭಾಷೆಗಳ ಆಧಾರದ ಮೇಲೇ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇದರಲ್ಲಿ ಇಲ್ಲ. ಖಂಡಿತವಾಗ್ಲೂ ಕೂಡ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡ್ಬೋದು ಅನ್ನುವಂಥ ಶಿಫಾರಸನ್ನು ಫಜಲ್ ಅಲಿ ಆಯೋಗ ಕೊಡುತ್ತೆ. ಅಂತಿಮವಾಗಿ ಭಾರತ ಸರ್ಕಾರ ಈ ಫಜಲ್ ಅಲಿ ಆಯೋಗದ ಆಧಾರದ ಮೇಲೆ, ಭಾಷೆಗಳ ಆಧಾರದ ಮೇಲೆ ಅನೇಕ ಸ್ವತಂತ್ರ ರಾಜ್ಯಗಳ ರಚನೆಗೆ ಅಥವಾ ಸ್ವತಂತ್ರ ಏಕೀಕೃತ ರಾಜ್ಯಗಳ ರಚನೆಗೆ ಅನುಮತಿಯನ್ನು ಕೊಡುತ್ತೆ. ಒಂದು 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 ಸದಾವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದರ ಆಧಾರದ ಮೇಲೆಯೇ 1956 ನವೆಂಬರ್ 1ನೇ ತಾರೀಕು ನಮ್ಮ ಮೈಸೂರು ರಾಜ್ಯವು ಕೂಡ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖವಾದಂಥ ಸ್ವತಂತ್ರ ಏಕೀಕೃತ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಆದ್ದರಿಂದ 1956 ನವೆಂಬರ್ 1ನೇ ತಾರೀಕು ಕನ್ನಡಿಗರ ಪಾಲಿಗೆ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಒಂದು ವರ್ಷ, ಒಂದು ತಿಂಗಳು, ಒಂದು ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಬಹುಶಃ ನಮ್ಮ ಕನ್ನಡಿಗರು 47 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂದಾಗ ಹೇಗೆ ಹಿಗ್ಗಿ ಆ ಒಂದು ಸಂತೋಷವನ್ನು ಭಾಳ ಸಂಭ್ರಮದಿಂದ ಸಂಭ್ರಮಿಸಿದ್ರು, ಆಚರಿಸಿದ್ರು, ಅದಕ್ಕಿಂತಲೂ ಒಂದು ಕೈ ಮಿಗಿಲಾಗಿ ಕನ್ನಡಿಗರು ನಮ್ಮ ಮೈಸೂರು ರಾಜ್ಯ 56ರಲ್ಲಿ ಏಕೀಕರಣ ಆದಾಗ ಮನೆ ಮನೆಯಲ್ಲೂ ಕೂಡ ಹಬ್ಬವನ್ನು ಆಚರಿಸುವ ರೀತಿ ಬಹಳ ಸಂತೋಷದಿಂದ, ಬಹಳ ಸಡಗರದಿಂದ, ಬಹಳ ಒಂದು ಹುಮ್ಮಸ್ಸಿನಿಂದ ಈ ಒಂದು ಏಕೀಕರಣದ ಉತ್ಸವವನ್ನು ಆಚರಣೆ ಮಾಡ್ಕೊಳ್ತಾರೆ. 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಏಕೀಕೃತ ಮೈಸೂರು ರಾಜ್ಯ ಆದಾಗ ಈ ಏಕೀಕೃತ ಮೈಸೂರು ರಾಜ್ಯದಲ್ಲಿ ಒಟ್ಟು 19 ಜಿಲ್ಲೆಗಳು ಸೇರಿಕೊಳ್ಳುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಹಳೆಯ ಮೈಸೂರು ಸಂಸ್ಥಾನದಲ್ಲಿ 9 ಜಿಲ್ಲೆಗಳಿತ್ತು. ಅದರ ಜೊತೆಗೆ ಒಂದು ಕಡೆ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿದಂಥ ಕೆಲವು ಜಿಲ್ಲೆಗಳು, ಇನ್ನೊಂದು ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂಥ ಕೆಲವು ಜಿಲ್ಲೆಗಳು, ಇನ್ನೊಂದು ಕಡೆ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದಂಥ ಜಿಲ್ಲೆಗಳು, ಇದರ ಜೊತೆಗೆ ಕೊಡಗು ಭಾಗ, ಇವತ್ತಿನ ಕೂರ್ಗ್ ಏನು ರೀಜನ್ ಇದೆ ಆ ಕೊಡಗು ಭಾಗವು ಸೇರಿದಂತೆ ಒಟ್ಟು ನಮ್ಮ ಏಕೀಕೃತ ಮೈಸೂರು ರಾಜ್ಯದಲ್ಲಿ 19 ಜಿಲ್ಲೆಗಳು ಅಸ್ತಿತ್ವಕ್ಕೆ ಬರ್ತವೆ. ಈ 19 ಜಿಲ್ಲೆಗಳ ಒಂದು ಅಖಂಡ ಸರ್ವತಂತ್ರ ಸ್ವತಂತ್ರವಾದ ಏಕೀಕೃತ ರಾಜ್ಯವೇ ನಮ್ಮ ಮೈಸೂರು ರಾಜ್ಯ. ಈ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಈ ಏಕೀಕೃತ ಚಳುವಳಿಯಲ್ಲಿ ಅಥವಾ ಏಕೀಕರಣ ಚಳುವಳಿಯಲ್ಲಿ ಈ ಹಿಂದೆ ಅನೇಕ ದಶಕಗಳ ಕಾಲ ಹೋರಾಟವನ್ನು ಮಾಡಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಎಸ್ ನಿಜಲಿಂಗಪ್ಪನವರು ಮೊದಲ ಮುಖ್ಯಮಂತ್ರಿಗಳಾಗ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೆ, 1947ರಲ್ಲಿ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರ ಬಂದಾಗ ಮೊದಲ ಮುಖ್ಯಮಂತ್ರಿ ಕೆ ಚಂಗಲರಾಯ ರೆಡ್ಡಿ ಅಂತ. ಅದು ಕೇವಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಕೇಳಿದಾಗ ಮಾತ್ರ. ಆದರೆ 9 ವರ್ಷಗಳ ತರುವಾಯ ಅಂದರೆ 1956ರಲ್ಲಿ ಮೈಸೂರು ರಾಜ್ಯ ಏಕೀಕರಣ ಆದಾಗ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗುವಂಥ ಒಂದು ಸದಾವಕಾಶ ಎಸ್ ನಿಜಲಿಂಗಪ್ಪನವರಿಗೆ ಸಿಗುತ್ತೆ. ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಇನ್ನೊಂದು ಕಡೆ ಇದೇ 47ರಲ್ಲಿ ನಮ್ಮ ಮೈಸೂರು ರಾಜ್ಯದ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರ್ರವರು ಮೈಸೂರು ರಾಜ್ಯದ ರಾಜಪ್ರಮುಖರಾಗಿದ್ದರು ಅಥವಾ ರಾಜ್ಯಪಾಲರಾಗಿದ್ದರು. 56ರ ನಂತರವೂ ಕೂಡ ಜಯಚಾಮರಾಜ ಒಡೆಯರವರು ಏಕೀಕೃತ ಮೈಸೂರು ರಾಜ್ಯದ ಮೊದಲ ರಾಜಪ್ರಮುಖರಾಗ್ತಾರೆ ಅಥವಾ ರಾಜ್ಯಪಾಲರಾಗಿ ಮುಂದುವರಿತಾರೆ. ಈ ಒಂದು ಮೈಸೂರು ರಾಜ್ಯಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ, 1973 ನವೆಂಬರ್ 1ನೇ ತಾರೀಕು ದಿವಂಗತ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ
ಕರ್ನಾಟಕ ಅನ್ನುವಂಥ ಒಂದು ನಾಮಕರಣವನ್ನು ಮಾಡ್ತಾರೆ 1973 ನವೆಂಬರ್ 1ನೇ ತಾರೀಕು. ಸೊ ಅಂದಿನಿಂದ ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂಬ ಹೆಸರಿನಿಂದ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಈ ಭಾರತದ ಒಕ್ಕೂಟದಲ್ಲಿ ಉಳಿಸ್ಕೊಂಡು ಬಂದಿದೆ, ಬೆಳೆಸ್ಕೊಂಡು ಬಂದಿದೆ. ಮುಂದೆಯೂ ಕೂಡ ನಮ್ಮ ಕರುನಾಡು, ನಮ್ಮ ಕರ್ನಾಟಕ ರಾಜ್ಯ ಹೀಗೆಯೇ ಸಮಸ್ತ ಕ್ಷೇತ್ರಗಳಲ್ಲೂ ಕೂಡ ಕೇವಲ ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ತನ್ನ ಛಾಪನ್ನು, ತನ್ನ ವರ್ಚಸ್ಸನ್ನು, ತನ್ನ ಪ್ರಗತಿಯನ್ನು ಹೀಗೆ ಅದು ಉಳಿಸ್ಕೊಂಡು ಹೋಗಲಿ, ಬೆಳೆಸ್ಕೊಂಡು ಹೋಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ, ಇಷ್ಟು ಹೊತ್ತು ನಾನು ನಿಮ್ಮ ಜೊತೆ ಈ ಕರ್ನಾಟಕ ಏಕೀಕರಣ ಚಳುವಳಿಗೆ ಸಂಬಂಧಪಟ್ಟಂಥ ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ. ಸೊ ಈ ಒಂದು ಅವಕಾಶಕ್ಕಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ವಂದಿಸ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ಮನೇಲೇ ಇರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಆನ್ಲೈನ್ ವಿಡಿಯೋ ಒಂದು ತರಗತಿ ಏನಿದೆ, ಸೊ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.